ಆತ್ಮೀಯ ವೀಕ್ಷಕರ ನಮಸ್ಕಾರ. TV5ನ ಲವ್ಲಿ ಸೆಗ್ಮೆಂಟ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಇವತ್ತು ನಮ್ಮ ಜೊತೆ ಲವ್ಲಿ ಟೀಮ್ ಇದೆ. ಲವ್ಲಿ ಹೀರೋ, ಲವ್ಲಿ ಹೀರೋಯಿನ್, ಒಂದು ಪುಟಾಣಿ ಪೋರಿ ಇದೆ. ಲವ್ಲಿ ಟೀಮ್ನ ಸ್ವಾಗತ ಮಾಡುವಂಥ ಸಮಯ. ಅಂದರೆ ಹೀರೋ ಹೆಸರು ಹೇಳಿ ಅವ್ರ ಬಗ್ಗೆ ಪರಿಚಯ ಮಾಡಿಕೊಡೋಂಥ ಅವಶ್ಯಕತೆ ಇಲ್ಲ. ಹೀರೋ ವಾಯ್ಸನ್ನು ಕೇಳಿದ ತಕ್ಷಣ ನೀವೇ ಹೇಳ್ತೀರಾ. ಈ ಒಂದು ಸ್ಯಾಂಡಲ್ವುಡ್ಡಲ್ಲಿ ಬೇಸ್ ವಾಯ್ಸ್ಗೆ ಬೇಸ್ ಆಗದಂಥ ನಟ, ಮತ್ತು ಒಂದು ಡೈಲಾಗನ್ನು ಕೊಟ್ಟರೆ ಅದನ್ನು ಗರ್ಜನೆಯಾಗಿ ಹೇಳುವಂಥ ನಟ, ಒಬ್ಬ ನಟನ ವೆಲ್ಕಮ್ ಮಾಡೋಂಥ ಸಮಯ. ಸರ್, ವಸಿಷ್ಠ ಸಿಂಹ ಅವರು ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ತಮಗೆ. ನಮಸ್ಕಾರ. ಬೇಸ್ ವಾಯ್ಸ್ಗೆ ಬೇಸ್ ಹಾಕಿದ್ದೇನಿಲ್ಲಪ್ಪ. ಇಲ್ಲ, ನಮಗೆಲ್ಲ ಹಾಗೇನೆ. ನಮಗೊಂಥರ ನಮ್ಮ ಸುದೀಪ್ ಸರ್ ಇದ್ದಾರೆ, ರವಿಶಂಕರ್ ಅವ್ರು ಇದ್ದಾರೆ. ಸೊ ಇವರೆಲ್ಲ ನನಗಿನ್ನ ತುಂಬ ಸೀನಿಯರ್ಸು. ಈ ಸ್ಕ್ರೀನ್ ಮೇಲೆ ಬಂದಾಗ ಅಬ್ಬರಿಸಿದವರು, ಗುಡುಗಿದವರು. ಸೊ ಇತ್ತೀಚಿನ ದಿನಗಳಲ್ಲಿ ಬಂದಂಥದ್ದು ನಾನು. ಇಲ್ಲ, ಅವರು ಕೂಡ ಒಪ್ಕೊಂಡಿದ್ದಾರೆ ನಿಮ್ಮದು ಬೇಸ್ ವಾಯ್ಸನ್ನು ಹೇಗೆ ಅಂತ. ಶಿವಣ್ಣ ಒಂದು ಡೈಲಾಗ್ ಹೇಳ್ಬಿಟ್ಟಿದ್ದಾರೆ, ಅದ್ರ ಬಗ್ಗೆ ಮಾತಾಡ್ತಾ ಹೋಗೋಣ. ಆ್ಯಂಡ್ ಸಿನಿಮಾದ ನಾಯಕಿ ಅವ್ರು ಎಷ್ಟು ಕ್ಯೂಟ್ ಆಗಿದ್ದಾರೋ ಅಷ್ಟೇ ಕ್ಯೂಟ್ ಅವರು ಹೆಸರು ಕೂಡ, ಸ್ಟೆಫಿ. ತುಂಬ ಚೆನ್ನಾಗಿದೆ. ನಾನು ಕೇಳಿದ್ರು ಶಾಕ್ ಆಗೋದ್ದೆ, ಇಷ್ಟೊಂದು ವಿಚಿತ್ರವಾಗಿದೆ ಮತ್ತು ತುಂಬ ಕ್ಯೂಟ್ ಆಗಿದೆ ಅಂತ. ಸ್ಟೆಫಿ ಮ್ಯಾಮ್, ವೆಲ್ಕಮ್ ಟು ಇಂಡಸ್ಟ್ರಿ. ಕನ್ನಡ ಮಾತಾಡ್ತೀರಲ್ಲ? ಎಸ್, ಓಕೆ, ಮಾತಾಡ್ತೀರಾ? ಎಸ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ನಿಮಗೆ. ಆ್ಯಂಡ್ ಮತ್ತೊಬ್ಬರು ಗೆಸ್ಟ್, ಪುಟಾಣಿ ಗೆಸ್ಟು, ವಂಶಿಕಾ. ಹಾಯ್, ವೆಲ್ಕಮ್ ಟು ದ ಶೋ. ಎಸ್, ವೆಲ್ಕಮ್. 3 ಜನ ಅತಿಥಿಗಳು ನಮ್ಮ ಜೊತೆ ಇದ್ದಾರೆ. ಸರ್, ನಾನು ಬರೋಕ್ಕಿಂತ ಮುಂಚೆ ಟ್ರೈಲರ್ ಲಾಂಚ್ ಆದಮೇಲೆ ನೋಡ್ಕೊಂಡು ಕೂತಿದ್ದು. ಒಂದು ಟ್ರೈಲರು 2 ನಿಮಿಷ 34 ಸೆಕೆಂಡ್ ಇದೆ. ಟ್ರೈಲರ್ ಸ್ಟಾರ್ಟ್ ಆಗಿ ಎಂಡ್ ಆಗಸ್ಟಲ್ಲಿ ಒಂದು ವಿಶ್ವರೂಪನ ತೋರಿಸ್ಬಿಟ್ರಲ್ಲ ಸರ್. ವಿಶ್ವರೂಪನೇ ಸ್ಟಾರ್ಟಿಂಗಲ್ಲಿ ಅಬ್ರಿಸ್ತೀರ, ಗುಬಿರಿತೀರ, ಆಮೇಲೆ ಸೆಕೆಂಡ್ ಸ್ವಲ್ಪ ಹೋಗ್ತಿದ್ದಂಗೆ ಲವ್ ಸ್ಟಾರ್ಟ್ ಆಗುತ್ತೆ. ಅದಾದಮೇಲೆ ಮದರ್ ಸೆಂಟಿಮೆಂಟು, ಕೊನೆಗೆ ಮತ್ತೊಂದು ಏನೋ ಒಂದು ಗ್ಯಾಂಗ್ಸ್ಟರ್. ಆ ಥರ ಒಂದು ಓವರಾಲ್ ಒಂದು ಟ್ರೈಲರಲ್ಲಿ ವಿಚಿತ್ರ ಕ್ಯಾರೆಕ್ಟರ್ಗಳನ್ನ ಮಾಡಿದ್ದೀರಿ. ಸೊ ಓವರಾಲ್ ಪ್ರಾರಂಭದಲ್ಲಿ ಟ್ರೈಲರ್ ಬಗ್ಗೆ ಹೇಳೋದಾದರೆ, ಟ್ರೈಲರ್ ಬಗ್ಗೆ ಅಂದರೆ ಒಂದು ಖುಷಿಯಾಗಿದೆ ಅಂದರೆ ಟ್ರೈಲರ್ ಲೆಂತ್ ಸಮೇತ ನೀವು ನೋಡಿಕೊಂಡು ಅಷ್ಟು ಡೀಟೇಲ್ಡಾಗಿ ಹೇಳೋದಲ್ಲ, ಖುಷಿ ಆಯಿತು. ಆ್ಯಂಡ್ ಅಫ್ಕೋರ್ಸ್ ನಮ್ಮ ಸಿನಿಮಾದ ಒಂದು ಚಿಕ್ಕ ಕಿರು ನೋಟ ಈ ಟ್ರೈಲರ್. ಆ ಟ್ರೈಲರಲ್ಲಿ ಏನಿದೆ, ಇಂಟು 100 ಅನ್ಬೋದು ನಮ್ಮ ಸಿನಿಮಾನ. ಅಷ್ಟು ದೊಡ್ಡ ಕ್ಯಾನ್ವಾಸ್ನ, ಲ್ಯಾವಿಶ್ ಬಡ್ಜೆಟ್ನ, ಅದ್ಭುತವಾದ ಒಂದು ಕಥೆಯ ಹೂರಣ, ಇನ್ಕಲ್ಕೇಶನ್ ಪ್ರಾಡಕ್ಟ್ ಅಂತಂದರೆ ಈ ಲವ್ಲಿ ಸಿನಿಮಾ. ತುಂಬಾ ವಿಶೇಷವಾದ ಸಿನಿಮಾ, ತುಂಬಾ ಮನಸ್ಸಿಗೆ ಹತ್ತಿರವಾದ ಸಿನಿಮಾ, ಬದುಕಿನ ಸಿನಿಮಾ, ನಮ್ಮ ಸಮಾಜದಲ್ಲಿ ನಮ್ಮ ಸುತ್ತಮುತ್ತ ನಡೆದಂಥ ಘಟನೆಗಳನ್ನ ಆಧರಿಸಿ ಬರೆದಂಥ ಸಿನಿಮಾ. ಸೊ ಹೇಗೆ ಹಲವಾರು ಆಯಾಮಗಳಲ್ಲಿ ನನ್ನ ಮನಸ್ಸಿಗೆ ಹತ್ತಿರ. ನನ್ನ ಕರಿಯರ್ನಲ್ಲಿ ಈ 10 ವರ್ಷದ ಜರ್ನಿಲಿ ಹಲವಾರು ಪಾತ್ರಗಳನ್ನ ನಾನು ಪೋಷಿಸಿದ್ದೀನಿ. ಆದರೆ ಈ ಪಾತ್ರ ಒಡ್ಡದಂಥ ಸವಾಲು, ಈ ಪಾತ್ರ ಕೊಟ್ಟಂಥ ಅನುಭವ, ಈ ಪಾತ್ರ ನನ್ನನ್ನು ಆವರಿಸ್ಕೊಂಡ ರೀತಿ, ನನಗೆ ಎಲ್ಲವೂ ತುಂಬ ತುಂಬ ಇಷ್ಟ. ಆ್ಯಂಡ್ ಕಳೆದ ಒಂದು 3 ವರ್ಷದಿಂದ ಬೇರೆ ಯಾವ ಸಿನಿಮಾನು ನಾನು ಸೈನ್ ಮಾಡಿಲ್ಲ. ಕಾರಣ ಈ ಪಾತ್ರ, ಈ ಸಿನಿಮಾ. ಸೊ ಇಷ್ಟು ಒಳ್ಳೆ ಪಾತ್ರ ಅಂದರೆ ಇದು ನಿಮಗೆ ಟ್ರೈಲರಲ್ಲಿ ನೀವು ಹೇಳ್ದಂಗೆ ಒಬ್ಬ ಗ್ಯಾಂಗ್ಸ್ಟರಾಗಿ ಕಾಣಿಸ್ಕೋತಾನೆ, ಒಬ್ಬ ಲವರಾಗಿ ಕಾಣಿಸ್ಕೋತಾನೆ, ಒಬ್ಬ ಎಮೋಷನಲ್ ಪರ್ಸನಾಗಿ ಕಾಣಿಸ್ತಾನೆ. ಮತ್ತೆ ಗ್ಯಾಂಗ್ಸ್ಟರ್ ಅನ್ನೋದಕ್ಕಿಂತ ಸಣ್ಣದಾಗಿ ನಿಮಗೆ ಎಳೆ ಬಿಟ್ಕೊಡೋದಾದರೆ ಒಬ್ಬ ಅನಾಥ, ಸಂಬಂಧ, ಪ್ರೀತಿ, ಯಾವುದರ ಅರಿವೆ ಪರಿವೆ ಇಲ್ಲದೆ ಬೆಳೆದಂಥ, ಮೃಗೀಯವಾಗಿ ಬೆಳೆದಂಥ ಒಬ್ಬ ಮನುಷ್ಯನ. ನಿಮ್ಮ ಜೊತೆಗೆ ಮತ್ತೊಬ್ರು ಬ್ಯೂಟಿ ಇವತ್ತು ಕಾಣಿಸ್ಕೊಂಡ್ರು ನಿಮ್ಮ ಸಿನಿಮಾದಲ್ಲಿ. ನಿಜಕ್ಕೂ ನಮಗೆ ಸಿನಿಮಾ ನೋಡಿದ್ಮೇಲೆ ಇವ್ರು ಯಾರೋ ಹೊಸಬ್ರು ಅಥವಾ ಏನೋ ಇನ್ನೂ ಕಲಿತಾ ಇದ್ದಾರೆ ಅಂತ ಅನ್ನಿಸ್ಲಿಲ್ಲ. ಸೀರಿಯಸ್ಲಿ, ಟು ಬಿ ಹಾನೆಸ್ಟ್, ನಮ್ಗೆ ಆ ಥರ ಅನ್ನಿಸ್ಲಿಲ್ಲ. ಮ್ಯಾಮ್, ಹೇಳಿ ನಿಮ್ಮ ಬಗ್ಗೆ ಹೇಳಿ. ಯಾಕಂದರೆ ಒಂದಷ್ಟು ಜನ ಕನ್ನಡಿಗರಿಗೆ ನಿಮ್ಮನ್ನು ಸ್ವಾಗತ ಮಾಡೋಕ್ಕೆ ರೆಡಿ ಇದ್ದಾರೆ, ಬಟ್ ಅವ್ರಿಗೆ ಗೊತ್ತಾಗಬೇಕು ಸ್ಟೆಫಿ ಯಾರು, ಎಲ್ಲಿಂದ. Steffi, who is Steffi and from where is she? So I am born and brought up in Jharkhand. That's my hometown. And my parents, my family, everybody settled there. My family has all doctors and engineers. My dad is an engineer. Nobody in my family is around the film industry. So I'm the first one to become an actor. So I studied... Nammandu yaru illa. Nammandu yaru illa actors. High five. Okay. So yeah, I mean, it's a team like that all of us, we've come individually to what we are doing today. And I studied literature, but there was this competition that I won, Miss Teen India, and I represented India internationally at Miss Teen International. So I won that. And Amele, I did Femina Miss India. I was the finalist there, top finalist. So all of this was happening, and I can't remember, but I wanted to become an actor ever since.
and I became ನಾನು ನಾನು ನಂಗೆ ಬುದ್ಧಿ ಬಂದಾಗಿದ್ದ ಬುದ್ಧಿ ಬಂದಾಗಿದ ಆಕ್ಟರ್ ಆಗ್ಬೇಕು ಅಂತ ಆಕ್ಟರ್ ಆಗ್ಬೇಕು ಅಂತ ಆಸೆ ಪಡ್ತಿದ್ದೆ. ಆಸೆ ಪಡ್ತಿದೆ. ಇವತ್ತು ಆಸೆ ಈಡೇರಿದೆ. ಹೇಳಿ. ಇವತ್ತು ಆ ಆಸೆ ಆಸೆ ಈಡೇರಿದೆ. The wish has come true. The wish of becoming an actor. Yes. So I started my. ಸರ್, ಲವ್ಲಿ ಟೀಮ್ಗೆ ಸ್ಟೆಫಿ ಕಂಡಿದ್ದು ಹೇಗೆ ಸರ್? ಬಿದ್ದಿದ್ದು ಹೇಗೆ ಅಂತ, ಎಲ್ಲಿಂದ ಹೆಂಗ್ ಹುಡುಕಿದ್ರು ಡೈರೆಕ್ಟ್ರು? ಸ್ಟೆಫಿ ನಮ್ಮ ಟೀಮ್ಗೆ ಸಿಕ್ಕಿದ್ದು ಸಾಕಷ್ಟು ಹುಡುಕಾಡಿದ ನಂತರ ಒಂದು 6-7 ತಿಂಗಳು ಹುಡುಕಾಟ ನಡೆದಿದೆ ಹೀರೋಯಿನ್ ಪಾತ್ರಕ್ಕೋಸ್ಕರ. ಹೀರೋಯಿನ್ ಒಂದು ಹೊಸ ಫೇಸ್ ಆಗಬೇಕು ಆ್ಯಂಡ್ ತುಂಬ ಅದ್ಭುತವಾದ ಪರ್ಫಾರ್ಮರ್ ಆಗಬೇಕು ಆ್ಯಂಡ್ ಗರ್ಲ್ ನೆಕ್ಸ್ಟ್ ಡೋರ್ ಆಗು ಕಾಣಿಸ್ಬೇಕು. ಅಷ್ಟೇ ಗ್ಲಾಮರ್ ಕೋಶಂಟ್ ಅಂದರೆ ಗ್ಲಾಮರಸ್ ಆಗಿ ತುಂಬ ಪ್ರೆಸೆಂಟ್ ಮಾಡೋ ಪ್ರಯತ್ನ ಇಲ್ಲವೇ ಇಲ್ಲ ಸಿನಿಮಾದಲ್ಲಿ. ಬಟ್ ಆ ಒಂದು ಕೋಶಂಟ್ ಇರಬೇಕು. ಸೊ ಇದೆಲ್ಲವೂ ಇನ್ನೂ ಒಂದಷ್ಟು ಕ್ರೈಟೀರಿಯಾಗಳನ್ನ ಇಟ್ಕೊಂಡು ಹುಡುಕಾಡ್ತಿದ್ದು. ಸೊ ಸಿಕ್ಕಿರಲಿಲ್ಲ ನಮಗೆ ಹೀರೋಯಿನ್. ಸಿನಿಮಾ ಶೂಟಿಂಗ್ ನಮ್ಗೆ ಶುರು ಆಗೋಯ್ತು. ಆ್ಯಕ್ಷನ್ ಬ್ಲಾಕ್ಗಳಿಂದ ಶುರು ಮಾಡಿದ್ದು ನಾವು ಶೂಟಿಂಗು. ಆ ಶೂಟಿಂಗ್ ಶುರು ಆಗಿ ಯಾವುದೋ ಒಂದು ದಿವಸ ನಂಗೆ ಕಾಲ್ ಮಾಡಿ ನಮ್ಮ ಡೈರೆಕ್ಟ್ರು, ಅಣ್ಣ ಈ ರೀತಿ ಹೀರೋಯಿನ್ ಫೈನಲ್ ಆಯಿತು, ಸ್ಟೆಫಿ ಪಟೇಲ್ ಅಂತ. ಓಕೆ, ಹೆಸರು ಒಂಥರ ವಿಚಿತ್ರವಾಗಿದೆಯಲ್ಲ ಅಂತ. ಸೊ ಈಗ ಅಣ್ಣ ಇಲ್ಲ, ಒಳ್ಳೆ ಆ್ಯಕ್ಟ್ರು, ಕನ್ನಡ ಬರುತ್ತಲ್ವ, ಕನ್ನಡದವರಲ್ವ? ಇಲ್ಲ ಅಣ್ಣ, ಪಟೇಲ್ ಅಂತ ನಮ್ಮ ಕಡೆ ಪಟೇಲ್ ಅನ್ನೋ ಹೆಸರು ಕಾಮನ್ ಅಂತ. ಅದು ಪಾಟೀಲ್ ಬೇರೆ, ಇಲ್ಲಿ ಸೌತಲ್ಲಿ ಪಟೇಲ್ ಇರುತ್ತೆ. ಸೊ ಕನ್ನಡ ಬರುತ್ತಾನೆ, ಸ್ಟೆಫಿ ಅನ್ನೋದ್ರಿಂದ ನಂಗೆ ಡೌಟ್ ಆಗಿದ್ದು. ಅದಕ್ಕೆ ಇಲ್ಲ ಅಣ್ಣ, ಅವರು ಮುಂಬೈ ಕಡೆ, ಸೊ ನಾರ್ತ್ ಇಂಡಿಯನ್, ಕನ್ನಡ ಅವ್ರಿಗೆ ಅಷ್ಟಾಗಿ ಬರಲ್ಲ, ಸೊ ಕಲಿತೀನಿ ಅಂತ ಹೇಳಿದ್ದಾರೆ. ಬಟ್ ತುಂಬ ಒಳ್ಳೆ ಆ್ಯಕ್ಟರ್ ಅಪ್ಪ, ನಿನ್ನ ದಮ್ಮ ಅಂತೀನಿ ಕನ್ನಡದವ್ರನ್ನ ಎಲ್ಲ ಹಾಕೊಳ್ಳೋದು. ಅಂದರೆ ಈ ಪಾತ್ರಕ್ಕಿರೋ ಡೈನಮಿಕ್ಸು ಅಷ್ಟು, ಅಂದರೆ ಪಾತ್ರದ ವ್ಯಾಪ್ತಿ ತುಂಬ ದೊಡ್ಡದು. ಅಂದರೆ ಸಾಮಾನ್ಯವಾಗಿ ಮರ ಸುತ್ತೋ ಹಾಡಲ್ಲಿ ಮಾತ್ರ ಕಾಣಿಸ್ಕೊಳ್ಳೋ ಅಥವಾ ಶೋಲ್ಡರ್ ಕ್ಯಾಂಡಿ ಆಗಿರೋ ಹೀರೋಯಿನ್ ಅಲ್ಲ ಇದು. ಸೊ ಈ ಒಂದು ಪಾತ್ರ ತುಂಬ ವೇರಿಯೇಷನ್ಸ್ ಇದೆ, ಡೆಪ್ತ್ ಇದೆ ಪಾತ್ರಕ್ಕೆ. ಅದಕ್ಕೆ ತುಂಬ ಪರ್ಫಾರ್ಮೆನ್ಸ್ನ ಡಿಮಾಂಡ್ ಮಾಡುತ್ತೆ. ಸೊ ಭಾಷೆ ಬರಲಿಲ್ಲ ಅಂದರೆ ಕಷ್ಟ ಆಗುತ್ತಲ್ಲಮ್ಮ, ಬೇಡ ನೋಡು, ಯೋಚನೆ ಮಾಡು ಅಂತ. ಇಲ್ಲಣ್ಣ, ನಾನು ತೋರಿಸ್ತೀನಿ, ಫುಟೇಜ್ ತೋರಿಸ್ತೀನಿ, ಟೆಸ್ಟ್ ಶೂಟ್ ಮಾಡಿದ್ದೀನಿ, ಆಡಿಷನ್ ತುಂಬ ಚೆನ್ನಾಗಿ ಕೊಟ್ಟರು, ತುಂಬ ಎಮೋಷನ್ಸ್ ಎಲ್ಲ ಸಖತ್ತಾಗಿ ಕ್ಯಾರಿ ಮಾಡ್ತಾರೆ. ಸೊ ನೀವು ನೋಡಿ ಅಣ್ಣ. ಸರಿ, ನೋಡಿದೆ, ಫುಟೇಜ್ ನೋಡಿದ್ಮೇಲೆ ಅನಿಸ್ದಾಗ ಅಂದರೆ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಬಟ್ ಒಂದು ಸೀನ್ ಪ್ರಿಪೇರ್ ಆಗಿ ಮಾಡೋದು ಬೇರೆ, ಇಡೀ ಸಿನಿಮಾ ಕ್ಯಾರಿ ಮಾಡೋದು ಬೇರೆ ಕಣೋ, ಯೋಚನೆ ಮಾಡುವಂತ ಆಗಲೂ ಹೇಳಿದ್ದೆ. ಬಟ್ ಸೆಟ್ಟಿಗೆ ಬಂದ ಮೇಲೆ ಗೊತ್ತಾಯಿತು, ತುಂಬ ಒಳ್ಳೆ ನಟಿ, ಅದ್ಭುತವಾದ ಪರ್ಫಾರ್ಮರ್. ಇದಕ್ಕೆ ಮುಂಚೆ ತಮಿಳು, ತೆಲುಗು, ಹಿಂದಿ, ಕೊರಿಯನ್ ಎಲ್ಲ ಆ್ಯಕ್ಟ್ ಮಾಡಿದ್ದಾರೆ ಅಂತ ಕೇಳ್ಪಟ್ಟೆ. ಬಟ್ ಈ ಪಾತ್ರಕ್ಕೆ ಅದು ಹೆಂಗೆ ಒಪ್ಕೊಂಡ್ರು ಅನ್ನೋದಂದ್ರೆ, ಅಫ್ಕೋರ್ಸ್ ಪ್ರತಿಯೊಬ್ಬ ಪ್ರೊಫೆಷನಲ್ ಆ್ಯಕ್ಟ್ರು ಕೂಡ ಆ ಪಾತ್ರಕ್ಕೆ ತನ್ನದೇ ಆದ ರೀತಿ ತಯಾರಿ ಮಾಡಿಕೊಂಡು ಪ್ರಿಪೇರ್ಡ್ ಆಗೇ ಬರ್ತಾರೆ. ನನಗೆ ಬೇರೆ ಭಾಷೆಯಲ್ಲಿ ಬಂದು ಭಾಷೆಯ ಅರಿವಿಲ್ಲದೆ ಅಷ್ಟು ಚೆನ್ನಾಗಿ ಪ್ರಿಪೇರ್ ಮಾಡ್ಕೊಂಡಿದ್ದು ಸೆಟ್ಟಲ್ಲಿ ದಿನನಿತ್ಯ, ಅಂದರೆ ಎವ್ರಿ ಡೇ ಯಾವಾಗ ನೋಡ್ರು ಸ್ಟೆಫಿ ಅಂದರೆ ಹಿಂಗಂದ್ರೆ ಕೈಯಲ್ಲಿ ಪೇಪರ್ ಇರುತ್ತೆ, ಗುಡ್ ಮಾರ್ನಿಂಗ್ ಸರ್ ಅದು ಕೈಯಲ್ಲಿ ಹಿಂಗೆ ಗುಡ್ ಮಾರ್ನಿಂಗ್ ಸರ್. ಸೊ ಆ ಥರ ಒಂದು ಬದ್ಧತೆಯಿಂದ ಕೆಲಸ ಮಾಡೋದಂಥ ಹುಡುಗಿ ನನಗೆ ತುಂಬ ತುಂಬ ಖುಷಿ. ಇಂಥ ಒಬ್ಬ ನಟಿ ನಮ್ಮ ಕನ್ನಡಕ್ಕೆ ಬಂದಿದ್ದು, ನಮ್ಮ ಸಿನಿಮಾದಲ್ಲಿ ಭಾಗವಾಗಿದ್ದು. ಆ್ಯಂಡ್ ಇನ್ನು ಹೆಚ್ಚೆಚ್ಚು ಕನ್ನಡ ಸಿನಿಮಾಗಳು ಸಿಗಬೇಕು. ಅದಕ್ಕೆ ಮುಂಚೆ ಕನ್ನಡನ ಮಾತಾಡೋದನ್ನು ಕಲಿಬೇಕು. ಸೊ ಈ ಸಿನಿಮಾ ನೋಡಿದ್ಮೇಲೆ ನಿಮಗೆ ಗೊತ್ತಾಗುತ್ತೆ, ತುಂಬಾ ಅದ್ಭುತವಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಆ್ಯಂಡ್ ನಮ್ಮ ಅದೃಷ್ಟನೋ ಅಥವಾ ನಮ್ಮ ಪುಣ್ಯನೋ, ನಮ್ಮ ಇಡೀ ತಂಡ ಹಂಗಿದೆ. ಅಂದರೆ ಸ್ಟೆಫಿ, ದತ್ತಣ್ಣ ಅವರ ಕ್ಯಾರೆಕ್ಟರ್ ಅಂತೂ ಫೆನಾಮಿನಲ್. ಇದರಲ್ಲಿ ತುಂಬಾ ಅದ್ಭುತವಾಗಿದೆ. ಅವ್ರ ಪರ್ಫಾರ್ಮೆನ್ಸ್ ಬಗ್ಗೆ ಮಾತಾಡೋ ಯೋಗ್ಯತೆ ನಮಗಿಲ್ಲ, ತುಂಬ ಚಿಕ್ಕವ್ರು ನಾವು. ಬಟ್ ಆ ಪಾತ್ರ, ಅದನ್ನು ಅವರು ಡಾನ್ ಮಾಡಿರೋ ರೀತಿ, ಆ ಪಾತ್ರದ ಎಮೋಷನ್ಸು ಬ್ಯೂಟಿಫುಲ್. ಅವ್ರ ಲವ್ ಸ್ಟೋರಿ ಒಂದಿದೆ, ಫ್ಯಾಬ್ಯುಲಸ್. ಅಂದರೆ ಲವ್ ಸ್ಟೋರಿ, ದತ್ತಣ್ಣ ಅವ್ರ ಲವ್ ಸ್ಟೋರಿ, ನಮ್ಮ ಲವ್ ಸ್ಟೋರಿಗಿಂತ ನನಗೆ ಅದೊಂದು ಸ್ವಲ್ಪ ಅಂದರೆ ಚೆನ್ನಾಗಿದೆಲ್ಲ ಇದೊಂದು ಹತ್ರ. ನೀವು ನಮ್ಮ ಇಂಟರ್ವ್ಯೂ ಈಗ ಸ್ಟಾರ್ಟ್ ಆದಾಗಿಂದ 3 ಹಿಂಟ್ ಕೊಟ್ಟಿದ್ದೀರಾ, ಬೇರೆ ಯಾವ ಚಾನಲ್ ಕೊಟ್ಟಿದ್ರೆ ಗೊತ್ತಿಲ್ಲ. ಒಂದು ಅನಾಥ ಅನ್ನೋದು, ಒಂದು ಬೆಂಗಳೂರಲ್ಲಿ ಇರಲಿಲ್ಲ, ಬೇರೆ ಕಡೆಯಿಂದ ಬರ್ತೀರಾ ಅನ್ನೋದು, ದತ್ತಣ್ಣ ಒಂದು ಲವ್ ಸ್ಟೋರಿ ಇರುತ್ತೆ ಅನ್ನೋದು. ಆ ಏಜಲ್ಲಿ ದತ್ತಣ್ಣನ ಅಂದರೆ ಆ ಏಜಲ್ಲಿ ಅನ್ನೋದಕ್ಕಿಂತ ಪ್ರೀತಿಗೆ ವಯಸ್ಸಿಲ್ಲ ಸಹಜವಾಗಿ. ಆ್ಯಂಡ್ ಪ್ರೀತಿಯ ವ್ಯಾಪ್ತಿ ದೊಡ್ಡದು. ಪ್ರೀತಿ ನಮ್ಮನ್ನ ಏನು ಬೇಕಾದ್ರೂ ಮಾಡುತ್ತೆ, ಆ ಶಕ್ತಿ ಇದೆ ಪ್ರೀತಿಗೆ. ಸೊ ಅಂಥ ಪ್ರೀತಿಯ ವ್ಯಾಲ್ಯೂಸ್ನ ಈ ಸಿನಿಮಾ ಹೇಳೋ ರೀತಿ. ಆ್ಯಂಡ್ ನಮ್ಮ ಪಾತ್ರಗಳಾಗಲಿ, ಎಸ್ಪೆಷಲಿ ದತ್ತಣ್ಣವ್ರ ಪಾತ್ರನ ಅದೇ ಹೇಳಕ್ ಬಂದೆ, ಆ ಒಂದು ಕಥೆ, ಆ ಒಂದು ಎಪಿಸೋಡ್ ಮಾತ್ರ ವೆರಿ ಹಾರ್ಟ್ ಟಚಿಂಗ್. ಅವರ ಪೇರಾಗಿ ಚಿತ್ಕಲಾ ಅವ್ರು ಆ್ಯಕ್ಟ್ ಮಾಡಿದ್ದಾರೆ. ಆ್ಯಂಡ್ ಅಚ್ಯುತಣ್ಣ ಕ್ಯಾರೆಕ್ಟರ್ ತುಂಬ ಚೆನ್ನಾಗಿದೆ. ಸಾಧುರಂತೂ ನಮಗೆ
ಇಲ್ಲಿ ತನಕ ಆ ಥರದ ಪಾತ್ರವನ್ನು ನೋಡ್ರಲ್ಲ ನಾವು. ಅದು ಒಂದು ವರ್ಗದ ಜನರನ್ನು ರೆಪ್ರೆಸೆಂಟ್ ಮಾಡುತ್ತೆ. ದೊಡ್ಡ ಸ್ಟಾರ್ ಕಾಸ್ಟ್ ಇದೆಯಲ್ಲ ಸರ್ ಸಿನಿಮಾ. Definitely. ನೀವು ಹೇಳಿದಾಗ ದತ್ತಣ್ಣ ಇರ್ಬೋದು, ಸೂರಜ್ ಇದ್ದಾನೆ, ಸೂರಜ್, ಸಮೀಕ್ಷಾ, ಆಮೇಲೆ ಮಾಳವಿಕಾ. ಕಾಕ್ರೋಚ್ ಸುದಿ, ಮಾಳವಿಕಾ ಮೇಡಮ್ ಕ್ಯಾರೆಕ್ಟರ್ ಅಂತೂ ಅದು ಸಖತ್. ಒಂದೊಂದು ಪಾತ್ರನೂ ಅಷ್ಟೇ ಅದ್ಭುತ. ಅಂಡ್ ಇಲ್ಲಿದೆಯಲ್ಲ ಇದು ಪಟಾಕಿ ಅಲ್ಲ, ಡೈನಮೈಟ್. ಸೊ ಅದರ ಪರ್ಫಾರ್ಮೆನ್ಸ್ ನೋಡ್ಬೇಕು ನೀವು ಸಿನಿಮಾದಲ್ಲಿ. ಅಂದ್ರೆ ನಮಗೆ ಈ ಸಿನಿಮಾಗೆ ಹಲವಾರು ವಿಚಾರಗಳು ಈ ರೀತಿ ಆಗಿದೆ, ತುಂಬಾ ಎಲ್ಲವೂ ಕೂಡ ಬಂದಿದೆ, ಒದಗಿ ಬಂದಿದೆ. ಸೊ ಅದು ಯಾವುದೋ ಒಂದು ಶಕ್ತಿ ನಡೆಸ್ತಾ ಇರೋದು. ನಮಗೆ ಅದೊಂದು ಹೆಮ್ಮೆ ಇದೆ ಇಂಥ ಒಂದು ತಂಡನ ಇಟ್ಕೊಂಡು. ಅಂಡ್ ಟೆಕ್ನಿಕಲಿ ಕೂಡ ಡೈರೆಕ್ಟರ್ ನನ್ನ ತಮ್ಮ ಅಂತ ಹೇಳಿದೆ, ಅವನು ಚೇತನ್ ಕೇಶವ್. ಸೊ ಇವತ್ತು ಡೆಬ್ಯೂಟೆಂಟ್ ಅಷ್ಟೇ. ಈ ಸಿನಿಮಾ ನೋಡಿದ್ಮೇಲೆ ನಿಮ್ಗೆ ಗೊತ್ತಾಗುತ್ತೆ ಅವನ ಟ್ಯಾಲೆಂಟ್ ಏನು ಅಂತ. ಹಿಲ್ ಬಿ ಅನ್ ಸೆಟ್ ಟುಮಾರೋ. ಅವನಾಗ್ಲಿ, ನಮ್ಮ ಅಶ್ವಿನ್ ಕೆನಡಿ DOP, ಚಿಕ್ಕ ವಯಸ್ಸಲ್ಲಿ ಎಷ್ಟು ಪರಿಣಿತಿ ಹೊಂದಿದ್ದಾರೆ, ಎಷ್ಟು ನುರಿತು ಕೆಲಸ ಮಾಡ್ತಾರೆ ಅಂದ್ರೆ. ಅವ್ರ ಜೊತೆಲಿದ್ದಾಗ ನಮಗೆ ಶೂಟ್ ಮಾಡ್ತಿದ್ದಾಗ ಕಾಲ್ ಶೀಟ್ಗಳು ಎಗರೋಗೋದು ಗೊತ್ತಾಗಲ್ಲ, ಟೈಮ್ ಹೋಗೋದು ಗೊತ್ತಾಗಲ್ಲ, ಆ ತರ. ಟೈಟಲ್ ನೋಡೋದು ನನಗೆ ಎರಡು ಥರ ಅನ್ಸಿದ್ದು. ಇದು ಲವ್ಲಿ ಅಥವಾ ಲವ್ ಅಲ್ಲಿ ಏನೇನಾಗುತ್ತೆ ಅನ್ನೋದಾ ಅಥವಾ ಲವ್ಲಿ ಅನ್ನೋದಾ? ಕರೆಕ್ಟ್, ಎಕ್ಸಾಕ್ಟ್ಲಿ, ಯು ಗೆಸ್ಟ್ ಇಟ್ ರೈಟ್. ಲವ್ ಅಲ್ಲಿ ಅಂದ್ರೆ ಲವ್ ಅಂದ್ರೆ ಪ್ರೀತಿ ಅಲ್ವಾ, ಪ್ರೀತಿ ಇಲ್ಲಿ ಅನ್ನೋದು ಈ ಒಂದು ಕಾನ್ಸೆಪ್ಟ್. ಆ ಟೈಟ್ಲ್ ಯಾಕೆ ಅನ್ನೋದನ್ನ ನೀವು ಸಿನಿಮಾ ನೋಡಲೇಬೇಕು, ಅದು ಅರ್ಥ ಆಗಕ್ಕೆ. ಸೊ ಅಫ್ಕೋರ್ಸ್ ಇದು ಪ್ರೀತಿಲಿ ಅಂದ್ರೆ ಈ ಜೈ ಅನ್ನೋ ಪಾತ್ರದ ಒಂದು ಬದುಕಿನ ಪ್ರೀತಿ ಅಧ್ಯಾಯ ಇದು. ಆ ಅಧ್ಯಾಯಕ್ಕೆ ಲವ್ಲಿ ಅನ್ನೋ ಟೈಟ್ಲ್ ಯಾಕೆ ಬಂತು, ಹೇಗೆ, ಏನ್ ಲವ್ಲಿ, ಅದನ್ನ ಸಿನಿಮಾ ನೋಡೇ ಕಂಡ್ಕೋಬೇಕು. ಅಂದ್ರೆ ನಾರ್ಮಲ್ ಆಗಿ ಟೈಟ್ಲ್ ನೋಡಿ ಬರುವಂತ ಜನರ ಒಂದು ಗ್ರೂಪ್ ಇರುತ್ತೆ. ಸಿನಿಮಾ ಲಾಂಚ್ ಆದ ತಕ್ಷಣ ಟೈಟಲ್ ಲಾಂಚ್ ಆಗುತ್ತೆ. ಆ ಲಾಂಚ್ ಆದ್ಮೇಲೆ ಟೈಟಲ್ ನೋಡ್ಕೊಂಡು ಬರುವಂತ ಒಂದು ಗ್ರೂಪ್ ಇರುತ್ತೆ. ಸೊ ಇಲ್ಲಿ ಟೈಟಲ್ ನೋಡಿ ಒಳಗಡೆ ಬಂದವ್ರಿಗೆ ಅದು ಇರುತ್ತಾ ಅನ್ನೋದು ಸರ್. ಈಗ ಲವ್ಲಿ ಅನ್ನೋದು, ಈಗ ನಾವು ಸ್ವಲ್ಪ ಡೆಪ್ತ್ ಆಗಿ ಹೋಗಿ ನೋಡ್ತೀವಿ, ಲವ್ಲಿ ಅಥವಾ ಲವ್ ಅಲ್ಲಿ ಎರಡು ವಿಚಾರ. ಕೆಲವರು ಲವ್ಲಿ ಅಂತಿದೆ, ಒಂದು ರೊಮ್ಯಾಂಟಿಕ್ ಸಿನಿಮಾ ಇರ್ಬೋದು, ಲವ್ ಸ್ಟೋರಿ ಇರ್ಬೋದು ಅಂತ ಬರ್ತಾರೆ. ಅವ್ರಿಗೆ ಇದು ಸ್ಯಾಟಿಸ್ಫೈ ಆಗುವಂತ ಸಿನಿಮಾ. ಲವ್ಲಿ ಪಕ್ಕದಲ್ಲಿ ಲಾಂಗು ಇದೆ. ಅದಕ್ಕೆ ನನ್ನ ಪ್ರಶ್ನೆ. ಲವ್ಲಿ ಪಕ್ಕದಲ್ಲಿ ಲಾಂಗ್ ಇದೆ, ಅದರಲ್ಲಿ ಲವ್ಲಿ ಏನು ಅಥವಾ ಯಾಕೆ ಅನ್ನೋದನ್ನ ಸಿನಿಮಾ ನೋಡಿದಾಗ ನಿಮ್ಗೆ ಡೆಫಿನೆಟ್ಲಿ ಕನ್ವೆ ಆಗೇ ಆಗುತ್ತೆ, ಅರ್ಥ ಆಗೇ ಆಗುತ್ತೆ. ಅಂಡ್ ಯಾವುದೊಂದು ಈ ಸಿನಿಮಾದಲ್ಲಿ ಅತಿರೇಕವಾಗಿ ಅಥವಾ ಅನಗತ್ಯವಾಗಿ ಸುಮ್ಮನೆ ಏನೋ ಒಂದು ಫೋರ್ಸ್ ಫಿಟ್ ಮಾಡೋಕ್ಕೆ ಇಲ್ಲವೇ ಇಲ್ಲ. ದಿಸ್ ಇಸ್ ಅಬ್ಸಲ್ಯೂಟ್ಲಿ ರಿಟನ್ ಅಂಡ್ ಬ್ಲೆಂಡೆಡ್ ಸೋ ವೆಲ್, ಆಲ್ಸೋ ಕ್ಯಾಪ್ಚರ್ಡ್. ಅದನ್ನ ಮಾತಾಡ್ಬಿಡ್ಬೇಕು ಅಂತ ತುಂಬಾ ಆಸೆ. ಅಂದ್ರೆ ಸಿನಿಮಾದ ಕಂಟೆಂಟ್ ಬಿಟ್ಕೊಟ್ಟಂಗೆ ಆಗುತ್ತೆ ಅನ್ನೋ ಒಂದೇ ಕಾರಣಕ್ಕೆ. ಆಯ್ತು, ಟ್ರೈಲರ್ ಇರೋದು ಒಂದು ಡೈಲಾಗ್ ಮಾಸ್ ನಿಮ್ಮ ಆ ಸಿನಿಮಾದಲ್ಲಿ. ಟ್ರೈಲರ್ ನಾವು ಕೇಳಿದೀವಿ, ಮನುಷ್ಯನಾಗಿದ್ದಕ್ಕಿಂತ ರಾಕ್ಷಸನಾಗಿ ಬದುಕಿದ್ದೆ ಜಾಸ್ತಿ ಅನ್ನೋದು. ಅದನ್ನ ಬಿಟ್ಟು ಒಂದು ಡೈಲಾಗ್. ನೀನ್ ನನ್ನ ಇಷ್ಟಪಟ್ಟಂಗಲ್ಲ, ನಾ ಏನಾರು ನೀನು ಇಷ್ಟಪಡೋಕೆ ಶುರು ಮಾಡಿದೆ ಅಂತ ಅನ್ಕೋ, ನೀನೇ ಬಂದು ಕಾಲಿಡ್ಕೊಂಡು ನನ್ಗೆ ಬಿಟ್ಬಿಡೋದ್ರು ನಾನೇನು ಬಿಡಲ್ಲ. ಸಾಕಾಗಿದೆ ಸರ್. ಅದಕ್ಕೆ ಸ್ಟೆಫಿ ಏನಂತಾರೆ ಕೌಂಟರ್ ಡೈಲಾಗ್? ನಾನೇನ್ ಬಿಡ್ತಿಲ್ಲ ಗೊತ್ತು, ನೀನನ್ ಬಿಡಲ್ಲ ಅನ್ ಗೊತ್ತು, ಅದಕ್ಕೆ ನಾನೇನ್ ಬಿಡ್ತಲ್ಲ. ಸಾಕಾಗಿದೆ ಸರ್. ಬಟ್ ಚೆನ್ನಾಗಿ ಮಾತಾಡ್ತಾರೆ, ಪ್ರೊನೌನ್ಸಿಯೇಷನ್ ತುಂಬಾ ಚೆನ್ನಾಗಿದೆ ಸರ್. ಒಂದು ಸಿನಿಮಾ ಅಂತಂದಾಗ ಫಸ್ಟ್ ಪಾಯಿಂಟ್ ಟೈಟಲ್ ಆಗುತ್ತೆ, ಅದರಲ್ಲಿ ಗೆಲ್ತೀರಿ, ನಾವು ಅಂದ್ಕೊಂಡಂಗೆ ಗೆದ್ದಿದ್ದೀರಿ. ಎರಡನೇ ಪಾಯಿಂಟು ಮ್ಯೂಸಿಕಲ್ಲಿ ತುಂಬ ಪಾಯಿಂಟ್ ಆಗುತ್ತೆ ಸರ್. ಇವತ್ತಿನ ಜನ್ರೇಷನ್ಗೆ ಮ್ಯೂಸಿಕ್ಕು ತುಂಬ ಒಂದು ಪಾಯಿಂಟ್ ಆಗುತ್ತೆ. ಸೊ ಅದರಲ್ಲಿ ಅನೂಪ್ ಸಿನಿಮಾ ಸರ್ ನಿಮ್ಮ ಟ್ರೈಲರಲ್ಲೇ ಅದು ಮ್ಯೂಸಿಕ್ಕು ಬೂಮ್ 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 ಅಂತ ಕೊಡ್ತಾರೆ. ಟಕ್ ಆದ ತಕ್ಷಣ ಮತ್ತೆ ಬೇರೆ ಸೀನು, ಅದು ಹೆಂಗೆಲ್ಲ ವರ್ಕ್ ಆಯ್ತು ಸರ್. ಆ ಮನುಷ್ಯ ಅವರು ಇದಕ್ಕಿಂತ ಮುಂಚೆ ಕೊಡೋ ಒಂಥರ ಸಾಫ್ಟ್ ಸಾಂಗ್ಗಳು, ಒಂಥರ ಮೆಲೋಡಿ ಸಾಂಗ್ ಕೊಟ್ಟಿರೋಂಥ ಮನುಷ್ಯ ಈ ಸಿನಿಮಾದಲ್ಲಿ ವೆರೈಟಿ ಜಾನರ್ ಚೇಂಜ್ ಮಾಡಿ ನಿಮ್ಮ ಲುಕ್ಗೆ ಸೂಟ್ ಆಗೋಂಥ ಮ್ಯೂಸಿಕ್ ಕೊಡ್ತಾರೆ ಅಂತಂದರೆ ನೀವು ಯಾವ ಲೆಕ್ಕದಲ್ಲಿ ಅವ್ರಿಗೆ ವರ್ಕ್ ಮಾಡಿರ್ತೀರಾ? ಪ್ರತಿಭಾವಂತ, ಅದು ಅವ್ರವ್ರಲ್ಲಿ ಪ್ರತಿಭೆ. ಅದು ಅಂದರೆ ಈಗ ಏನಾಗುತ್ತೆ, ಯಾವಾಗಲೂ ನೀವುಗಳೆಲ್ಲ ಕೇಳಿದಾಗ ನಿಮ್ಮನ್ನ ಇನ್ನು ಸರಿಯಾಗಿ ಯೂಸ್ ಮಾಡ್ಕೋಬೇಕಾಗಿತ್ತು, ಮಾಡ್ಕೊಂಡಿಲ್ಲ ಅಂತ ಹೇಳಿದಾಗ್ಲೂ ಅದನ್ನ ಬಳಸ್ಕೊಳ್ಳೋದ್ರ ಮೇಲೆ ಇರುತ್ತೆ. ನಿಜ. ಈಗ ಇಲ್ಲೊಂದು ಲೈಟ್ ಇದೆ ಅಂದರೆ ಲೈಟ್ ಬೆಳಕು ಕೊಡುತ್ತೆ ನಿಜ, ಅದನ್ನ ಯಾವ ಕಡೆ ತಿರ್ಸ್ಕೋಬೇಕು ಅನ್ನೋ ನಮ್ಮದೇ ತಾನೆ. ಹೆಂಗ್ ಇಟ್ಕೋಬೇಕ ಲೈಟ್ನ ನಮ್ ಕಾಲ್ ತಾನೆ. ಆ ಕಡೆ ತಿರ್ಸ್ಬಿಟ್ಟು ಈ ಕಡೆ ಬೆಳಕು ಬರ್ತಾ ಇಲ್ಲ, ನಂಗೆ ಫೋಟೋ ಸಿಗ್ತಾ ಇಲ್ಲ ಅಂದ್ರೆ ಇಲ್ಲಿಂದ. ಹಾಗೆ ಅಂದ್ರೆ ಅವ್ರನ್ನ ಯಾವ ರೀತಿ ಬಳಸ್ಕೊಂಡಿದ್ದಾರೆ ಅನ್ನೋದ್ರ ಮೇಲೆ ಆಧಾರಿತವಾಗಿರ್ತದೆಲ್ಲ. ಅದನ್ನು ದಾಟಿ ಒಂದಷ್ಟು ಒಳ್ಳೆ ಕಂಟೆಂಟ್ ನಮಗೆ ಇಲ್ಲಿ ತನಕ ಕೊಟ್ಕೊಂಡು ರಂಜಿಸ್ಕೊಂಡೇ ಬಂದಿದ್ದಾರೆ. ಹಲವಾರು ಹಿಟ್ ಸಾಂಗ್ಸ್ ಇದೆ. ಬಟ್ ಇಲ್ಲಿ ತನಕದ ಅನೂಪ್ ಸಿಳಿನ್ ಬೇರೆ, ಈ ಸಿನಿಮಾದ ಅನೂಪ್ ಸಿಳಿನ್ ಬೇರೆನೆ. ಎಕ್ಸಾಕ್ಟ್ ನಮ್ಮ ಕ್ವಶನ್ ಕೂಡ ಅದೇನೆ. ಅವರು ಎಲ್ಲೂ ನೋಡಿಲ್ಲ. ನಮ್ಮ ಮೆಲೋಡಿ ಸಾಂಗ್ ತುಂಬಾ ಹಿಟ್ ಸಾಂಗ್ ಕೊಟ್ಟಿದ್ದಾರೆ, ಬಟ್ ಇಲ್ಲಿ ಟೋಟಲಿ ಜಾನರ್ ಚೇಂಜ್ ಮಾಡಿ ಅದರಲ್ಲೂ ನಿಮ್ಮನ್ನ ಹಾಕೊಂಡು ಮಾಡ್ಬೇಕು. ಅವ್ರು ಇಷ್ಟಲ್ಲೇ ಓಡಿಸಿರ್ಬೇಕು ಸರ್. ವಸಿಷ್ಠ ಇದ್ದಾರೆ ಅಂದ್ರೆ ಪಕ್ಕ ರಾಕ್ ಕಂಟೆಂಟ್ ಇರ್ಬೇಕು ಇಲ್ಲಿ ಅಂತೇಳಿ. ಅಲ್ಲಿ ಆಡೋದು ಪದಗಳು ಬರ್ತಿಲ್ಲ, ಬಟ್ ಬೂಮ್ 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 ಅನ್ನೋದು ಒಂದು ಹೊಡಿಯುತ್ತೆ. ಅದಾದ ತಕ್ಷಣ ನೆಕ್ಸ್ಟ್ ಚೇಂಜ್ ಆಗುತ್ತೆ. ಅದೆಲ್ಲ ಸಕ್ಕತ್ ಧೂಮ್ ಧಾಮ್ ಧೂಮ್ ದೇಕೋ ಬಾಜಿ, ನಕ್ಕೋ ನಕ್ಕೋ ದೋಕಾ ಬಾಜಿ ಸದ್ಯದಲ್ಲೇ ಬರುತ್ತೆ, ಹಾಡು ಬರುತ್ತೆ. ಇಟ್ಸ್ ಅಂದ್ರೆ ತುಂಬಾ ಕ್ರಿಯೇಟಿವ್ ಕಂಟೆಂಟ್, ಅದು ಸಕ್ಕತ್ತಾಗಿದೆ. ಅಂಡ್ ಒಳ್ಳೆ ಮಾಸ್ ನಂಬರ್.
ಈ ಸಿನಿಮಾದಲ್ಲಿ ಹಂಗಿದೆ ವಿಷಯ. ಮಾಸು ಕ್ಲಾಸು ಅಂತ ನಾವು ಇದನ್ನ ವಿಂಗಡಣೆ ಮಾಡೋಕ್ಕೆ ಆಗಲ್ಲ. ಸೊ ಆ್ಯಕ್ಷನ್ ಸಿನಿಮಾ ಅಂದ್ಕೊಂಡ್ರೆ ಫುಲ್ ಆ್ಯಕ್ಷನ್ ಸಿನಿಮಾನೇ, ಇದು ಎಮೋಷನಲ್ ಸಿನಿಮಾ ಅಂದ್ಕೊಂಡ್ರೆ ಫುಲ್ ಎಮೋಷನಲ್ ಸಿನಿಮಾನೇ, ಲವ್ ಸಿನಿಮಾ ಅಂದರೆ ಬರೀ ಲವ್ ಸಿನಿಮಾನೇ. ಯಾವ ರೀತಿ ಅಂದ್ಕೊಳ್ಳಿ, ಕಾಮಿಡಿ ಇದೆ ಸಿನಿಮಾ ತುಂಬ ಅಂದರೆ ಅದು ಕಾಮಿಡಿ ಅನಿಸುತ್ತೆ, ಥ್ರಿಲ್ಲರ್ ಅಂತೀರ ಥ್ರಿಲ್ಲರ್ ಅನಿಸುತ್ತೆ. ಸೊ ಈ ಸಿನಿಮಾ ಹಂಗಿದೆ. ಎಸ್ ಮ್ಯಾಮ್, ನಿಮಗೆ ಕನ್ನಡ ಅರ್ಥ ಆಗುತ್ತೆ, ಆದರೆ ಕೆಲವೊಂದು ಬರೋದಿಲ್ಲ. ಬಟ್ ಕನ್ನಡ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ದೀರಿ, ಎಷ್ಟೆಲ್ಲ ನಿಮಗೆ ಕಷ್ಟ ಆಯಿತು ಅಥವಾ ಈಸಿಯಾಗಿ ಮಾಡಿದ್ರೆ ಆ್ಯಕ್ಟಿಂಗ್ ಮಾಡಬೇಕಾದ್ರೆ ನಿಮಗೆ ತುಂಬ ಕಷ್ಟವಾದಂಥ ಪೋರ್ಷನ್ ಅಥವಾ ಡೈಲಾಗ್ ಯಾವುದು ಸಿನಿಮಾದಲ್ಲಿ? ಸೊ ಫಸ್ಟ್ ಆಫ್ ಆಲ್ ನನಗೆ ತುಂಬ ಖುಷಿ ಆಗ್ತಿದೆ ಟು ಬಿ ಪಾರ್ಟ್ ಆಫ್ ದಿಸ್ ಕನ್ನಡ ಫಿಲ್ಮ್ ಇಂಡಸ್ಟ್ರಿ, ಬಿಕಾಸ್ while I was doing Telugu and Tamil films, I always wanted to be a part of Kannada films, and been very lucky and fortunate to get this opportunity with Lovely. I mean, it's nange ee paatra tumba special because Janani is the graph, the way Janani character has been written and it's been portrayed on screen is so nice. I mean, I've done so many films, but to play a character, I've never played a character like Janani before. Yes. So that ways, it's very, very special for me. And yes, Kannada, I had to start from scratch. I had to learn it word by word. Yes. But it has been a tough roller coaster journey. But I was blessed to have a lovely team around me, my director Chetan sir, Vashishta sir, the entire Abhuvanasa Creations, such good people that now I feel this, I am part of, I am a Kannada hudgi, like that. I feel because ಎಸ್ ವಂಶಿ, ಹೇಗಿತ್ತು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ದು ವಶಿಷ್ಠ ಸರ್ ಜೊತೆ, ನಿಮ್ಮ ಜನನಿ ಮೇಡಮ್ ಅವ್ರ ಜೊತೆ? ಓವರ್ ಆಲ್ ಎಕ್ಸ್ಪೀರಿಯನ್ಸ್ ಹೆಂಗಿತ್ತಪ್ಪ? ತುಂಬ ಚೆನ್ನಾಗಿತ್ತು. ಹೇಳು, ಸಿನಿಮಾದ ಏನೇನು ಮಾಡಿದೆ, ನಿನ್ನ ಪಾತ್ರ ಏನು? ನನ್ನ ಪಾತ್ರನೇ ಮಗಳು ಕ್ಯಾರೆಕ್ಟರ್. ಹ್ಞೂ, ನಾನು ಹೆಂಗಿದ್ದೀರೋ ಅದೇ ಕ್ಯಾರೆಕ್ಟರ್ ಅಷ್ಟೇ. ಹೆಂಗಿದ್ದೀನಿ ಅದೇ ಕ್ಯಾರೆಕ್ಟ್ರು ಸಿನಿಮಾದ. ಮತ್ತೆ ನಿನಗೆ ನೋಡಿ ಭಯ ಆಯ್ತಾ ವಶಿಷ್ಠ ಸರ್ ನೋಡಿ? ಫಸ್ಟ್ ಬಂದ ಒಂಚೂರು ಭಯ ಆಯ್ತು, ಆಮೇಲೆ ಎಲ್ಲ ಚೆನ್ನಾಗಿತ್ತು. ಯಾಕೆ ಭಯ ಆಗಿತ್ತು? ಟಗರು ಸಿನಿಮಾ ನೋಡಿದ್ದ? ಟೈಮ್ ನೋಡೋದಲ್ಲ ಅದಕ್ಕೆ. ಆಮೇಲೆಲ್ಲ ಸೆಟ್ ಆಯ್ತಾ? ಆಮೇಲೆ ಚೆನ್ನಾಗೇ ಇತ್ತು. ಅಮ್ಮ ಅಂತ ಕಿರಿಸ್ತೀವಲ್ಲ ಟ್ರೈಲರಲ್ಲಿ, ಏನಾಗಿತ್ತು ಅದ್ರ ಹಿಂದೆ? ಯಾಕೆ ಕಿರಿಸಿದ್ದು? ಅವ್ರು ಹೇಳಿದ್ರು ಕಿರ್ಚಿದೆ. ಹೇಳ್ತಾಳೆ ನಾವು ಕಥೆ ಅಂದ್ಕೊಂಡೆ ಕೊಡಲ್ಲ. ಎಸ್, ಒಳ್ಳೆ ಅಂದರೆ ವಂಶಿ ಇದ್ ಕಡೆ ಒಂದಷ್ಟು ಎಂಟರ್ಟೈನ್ಮೆಂಟ್ ಇರುತ್ತಲ್ಲ ಸರ್, ಸೆಟ್ಟಲ್ ಆಗಿರ್ಬೋದು, ಒಂದು ಒಳ್ಳೆ ಬೆಸ್ಟ್ ಎಕ್ಸ್ಪೀರಿಯನ್ಸ್ ವಂಶಿ. ಡೆಫಿನೆಟ್ಲಿ ನನಗೆ ಅಂದರೆ ತುಂಬ ಎಮೋಷ್ನಲಿ ಕೂಡ ಐ ವಾಸ್ ಕನೆಕ್ಟೆಡ್ ಟು ಹರ್. ಆ ಥರ ಈ ಒಂದು ಪಾತ್ರಕ್ಕೆ ಇದ್ದದ್ದ ಎಕ್ಸ್ಚೇಂಜ್ ಆ ಕ್ಯಾರೆಕ್ಟರ್ ಜೊತೆ ತುಂಬ ಲವಲವಿಕೆ, ತುಂಬಾ ಚೂಟಿ, ತುಂಬಾ ನಾಟಿ, ಹೌದು, ಬಟ್ ಅಷ್ಟೇ ಸೀರಿಯಸ್ ಆ್ಯಕ್ಟರ್. ಆ ವಯಸ್ಸಿಗೆ ಆ ಪ್ರಬುದ್ಧತೆ ಎಲ್ಲಿಂದ ಬಂತು ನನಗಂತೂ ಪರಮಾಶ್ಚರ್ಯ ಯಾವಾಗಲೂ. ಅಷ್ಟು ಸೆನ್ಸಿಬಲ್ ಆ್ಯಕ್ಟ್ ಮಾಡಿದಾಳೆ ಅಂದರೆ, ಅಳಿಸ್ತಾಳೆ, ನಗಿಸ್ತಾಳೆ, ಮುದ್ದು ಅನಿಸ್ತಾಳೆ, ಮಕ್ಳಿಂಗ್ ಇರ್ಬೇಕಪ್ಪ ಅನ್ಸುತ್ತೆ. ಸೊ ಲವ್ ಯು. ಈ ಕತೆ ಬರೋದು ಹೇಗಾಯಿತು ಅನ್ನೋದು ಸರ್, ಯಾಕಂದರೆ ಮಫ್ತಿ ಟೈಮಲ್ಲಿ ನಾವೆಲ್ಲ ನಿಮ್ಮನ್ನು ನೋಡಿದ್ದೀವಿ, ಅಂದ್ಕೊಂಡಿದ್ದು ನಿಜನೇ, ನೀವಾಗಲೇ ಹೇಳಿದ್ರಿ. ವಸಿಷ್ಠ ಅವ್ರಿಗೆ ಇಷ್ಟೆಲ್ಲ ಕೆಪಾಸಿಟಿ ಇದೆ, ಯಾಕೆ ಒಂದು ಒಳ್ಳೆ ಕಡಕ್ ಮೂವಿ ಕೊಡ್ತಾ ಇಲ್ಲ? ವಾಯ್ಸ್ ಕೊಡ್ತಾರೆ, KGF ಅಲ್ಲಿ ಬಂದರು, ಅಬ್ರುಸಿದ್ರು, ಅಗೈನ್ ಮಫ್ತಿಲಿ ಸೂಪರ್ ಆಗಾಯಿತು. ಮತ್ತು ಶಿವಣ್ಣ ಜೊತೆ ಒಂದು ಮೂವಿ ಮಾಡಿದ್ರಿ, ಅದು ಕವಚ. ಕವಚದಲ್ಲಿ ಸ್ಟಾರ್ಟಿಂಗಿಂದ ಎಂಡೋರ್ಗು ನಿಮ್ಮ ನೋಡಿದ್ದು ನಾವು ಈಗಾಗುತ್ತೆ, ಈಗ ಸಖತ್ ಎಂಜಾಯ್ ಮಾಡಿದ್ದು ಉಂಟು. ಅಗೈನ್ ನಮಗೆ ಅದೊಂದು ಕ್ವಶನ್ ಮಾರ್ಕು, ಒಳ್ಳೆ ಸಿನಿಮಾ ಯಾಕೆ ಬರ್ತಿಲ್ಲ? ಕನ್ನಡ ಸುಮಾರು ಜನಕ್ಕೆ ಆ ಥರ ಆಗಿದೆ, ಬಟ್ ವಸಿಷ್ಠ ಅವರಿಂದ ಬರಬೇಕಲ್ಲ ಅಂತ ಅನಿಸಿದ್ದು ಉಂಟು. ಸೊ ಆ ಟೈಮಲ್ಲಿ ಬಂದಂಥ ನಿರ್ದೇಶಕ ಕೇಶವ್. ಸೊ ಆ ಒಂದು ಅವ್ರ ಜರ್ನಿ ಬಗ್ಗೆ ಮಾತಾಡೋದಾದರೆ, ಕೇಶವ ಅಂತ ಕರೆಯೋದು ಅವನ್ನ. ಅವತ್ತಿಗೆ ಮಫ್ತಿಗೆ ಅಸಿಸ್ಟೆಂಟ್ ಡೈರೆಕ್ಟ್ರು, ತುಂಬ ಲವಲವಿಕೆಯಿಂದ ತುಂಬಾ ಎಲ್ಲ ಕೆಲಸ ಮೈಮೇಲೆ ಹಾಕೊಂಡು ಮಾಡ್ತಿದ್ದಂಥ ಒಬ್ಬ ಹುಡುಗ. ನೋಡೇ ಖುಷಿ ಆಗೋದು ಅವ್ನು ಕೆಲಸ ಮಾಡೋ ರೀತಿನ. ಸೊ ಆವಾಗ ಕರೆದು ಮಾತಾಡಿದ್ವಿ, ಏನು ಏನು ಹೆಸರು, ಏನು ಮಾಡ್ತಿದ್ಯಾ, ಯಾವ ಸಿನಿಮಾ ಮಾಡಿದ್ಯಾ, ಹಾಗೆ ಈ ಥರ ಶುರುವಾದಂಥ ಪರಿಚಯ. ಆನಂತರ ಇವತ್ತಿಗೆ ಅವನು ಅಂದರೆ ಬಹಳ ವರ್ಷಗಳಿಂದ ನನ್ನ ಕುಟುಂಬದ ಸದಸ್ಯ, ನನ್ನ ತಮ್ಮ ಅವನು. ಸೊ ಅವನು ಹಿಂಗೆ ನನ್ನ ಬೇರೆ ಬೇರೆ ಸಿನಿಮಾಗಳಿಗೂ ಕೆಲಸ ಮಾಡಿದ್ದಾನೆ, ಸ್ಕ್ರಿಪ್ಟ್ ಕೆಲಸ ಮಾಡಿದ್ದಾನೆ, ಅಥವಾ ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡಿದ್ದಾನೆ. ಡೈರೆಕ್ಟರ್ ಆಗಬೇಕು ಅಂತಲೇ ಬಂದಿದ್ಯಾ. ಡೈರೆಕ್ಟರ್ ಆದಾಗ ಅದು ಏನು ಬಳಸ್ಕೋಬೇಕು ಅಥವಾ ಬಳಸ್ಕೊಂಡಿಲ್ಲ ಅಂತ ಹೇಳ್ತೀವಿ, ಅದನ್ನು ನೀನು ಮಾಡು, ಯಾಕೆ ವೈ ಟು ಕ್ರಿಬ್. ನನಗೆ ಈಗ ನಾನು ಊಟ ಮಾಡ್ತಿದ್ದೀನಿ ಅಂದರೆ ನನಗೆ ಮೇಯ್ನ್ ಕೋರ್ಸ್ ಅನ್ನ,
ಸೈಡು ಉಪ್ಪಿನಕಾಯಿ ಅಥವಾ ಸೈಡ್ಗೆ ಒಂದು ಪಲ್ಯ, ಈ ಥರದ್ದು ನನ್ನ ಆಯ್ಕೆ ನಂದಾಗಿರುತ್ತೆ. ಸೊ ಅದೇ ಆಯ್ಕೆ ಇನ್ನೊಬ್ರದ್ದು ಅಲ್ಲ. ಸೊ ಅವ್ರಿಗೇನು ಬೇಕೋ ಅದನ್ನ ಆಯ್ಕೊಂಡು ಅವರು ತಗೊಂಡು ಕೇಳ್ತಾರೆ. ಬಳಸ್ಕೊಂಡಿರ್ತಾರೆ. ಸೊ ಅಲ್ಲಿ ಕ್ರಿಬ್ ಮಾಡೋದ್ರಲ್ಲಿ ಅರ್ಥ ಇಲ್ಲ. ಆ್ಯಂಡ್ ಅಫ್ಕೋರ್ಸ್ ಯಾರೇ ಪ್ರತಿಭಾವಂತರಾಗಲಿ ಅವ್ರಿಗೆ ಒಳ್ಳೆ ವೇದಿಕೆ ಕಲ್ಪಿಸ್ಬೇಕು. ಒಂದು ಪ್ರಯತ್ನ ನಿರಂತರವಾಗಿ ಆಗಬೇಕು. ಇವಾಗ ಕನ್ನಡ ಸಿನಿಮಾಗಳು ಥಿಯೇಟರ್ಗಳು ರಿಲೀಸ್ ಆಗೋದು ತುಂಬ ಕಷ್ಟ ಆಗ್ತಿದೆ. ಅದ್ರ ಹಿಂದೆಗಡೆ ಸಾಕಷ್ಟು ಕಾರಣಗಳಿರುತ್ತೆ. OTTಗಳ ಬರುವಿಕೆಯಿಂದ ಇರ್ಬೋದು, ಮತ್ತು ಸ್ಟಾರ್ ನಟರ ಸಿನಿಮಾಗಳಿಲ್ಲದೆ ಇರ್ಬೋದು, ಥಿಯೇಟ್ರಿಗೆ ಜನ ಬರ್ತಾ ಇಲ್ಲ ಅನ್ನೋದು ಒಂದಷ್ಟು ನಿರ್ದೇಶಕ, ನಿರ್ಮಾಪಕರ, ನಟರ ಆರೋಪ ಕೂಡ. ಸೊ ಇದನ್ನು ನೀವು ಯಾವ ಥರ ಸ್ವೀಕರಿಸ್ತೀರಾ ಅಂತ ಇದರ ಮುಂದಿನ ಪ್ರಶ್ನೆ ಒಂದಿದೆ, ಅದಕ್ಕೆ ಇದೊಂದು ಸ್ವಲ್ಪ ಪೀಠಿಕೆ. ಅದನ್ನ ಸೇರ್ಸಿ ಕೇಳ್ಬಿಡಿ. ಇಲ್ಲ, ಇದಕ್ಕೆ ಆನ್ಸರ್ ಏನು ಹೇಳ್ತೀರಾ ಅಂತ ಕೇಳಿದ್ರೆ ಒಂದು ಪ್ರಶ್ನೆ ಇರುತ್ತೆ. ನೋಡಿ, ಸಿನಿಮಾಗಳು ಇಲ್ಲ ಅಂತಲ್ಲ. ಸಿನಿಮಾಗಳು ಈ ವರ್ಷನೇ ಒಂದು ಸದ್ಯಕ್ಕೆ ಅರ್ಧ ವರ್ಷ ಮುಗಿದಿದೆ. 100 ಹೆಚ್ಚು ಸಿನಿಮಾ ರಿಲೀಸ್ ಆಗಿದೆ. ಸಿನಿಮಾಗಳಿಲ್ಲ ಅನ್ನೋದಕ್ಕಿಂತ ಸ್ಟಾರ್ ನಟರ ಸಿನಿಮಾಗಳು ಯಾವಾಗಲೂ ನಿಮಗೆ ಟೈಮ್ ತಗೊಳ್ಳುತ್ತೆ. ತುಂಬ ದೊಡ್ಡ ಬಡ್ಜೆಟ್ ಇರುತ್ತೆ, ತುಂಬ ದೊಡ್ಡ ಆರ್ಟಿಸ್ಟ್ ಬಂಚ್ ಇರುತ್ತೆ. ಎಲ್ಲ ಆರ್ಟಿಸ್ಟು ಆರಾಮಾಗಿ ಕೂತಿರಲ್ಲ, ಬ್ಯುಸಿ ಆ್ಯಕ್ಟರ್ಗಳಿರ್ತಾರೆ, ಅವ್ರ ಡೇಟ್ಗಳಿಗೂ ಕಾಯಬೇಕು. ಸೊ ತಯಾರಿ ಜಾಸ್ತಿ ಮಾಡ್ಕೋಬೇಕು, ಕ್ವಾಲಿಟಿ ಅಚೀವ್ ಮಾಡಬೇಕು. ಆ್ಯಂಡ್ ಯಾವಾಗಲೂ ತೆಲುಗು ಸಿನಿಮಾ ಹಂಗಿದೆ, ಮಲಯಾಳಂ ಸಿನಿಮಾ ಹಿಂಗಿದೆ, ತಮಿಳ್ ಸಿನಿಮಾ ಹಿಂಗೆ, ಅದು ಇದು ಅಂತ ಕಂಪೇರ್ ಮಾಡೋವಂಥ ಒಂದು ವಾತಾವರಣ ಇತ್ತಲ್ಲ, ಅಲ್ಲಿಂದ ಇವತ್ತಿಗೆ ನಾವು ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ಸಿನಿಮಾ ಕೊಡ್ತಿದ್ದೀವಲ್ವ. ಸೊ ಕ್ವಾಲಿಟಿ ಅಚೀವ್ ಮಾಡೋಕ್ಕೂ ಟೈಮ್ ಆಗೇ ಆಗುತ್ತೆ. ಸೊ ಯು ಕೆನಾಟ್ ಫೋರ್ಸ್ ಆ್ಯಕ್ಟರ್ಸ್ ಟು ಬ್ಯಾಕ್ ಟು ಬ್ಯಾಕ್ ಸಿನಿಮಾ ಮಾಡಿ ಅಂತ. ಆ್ಯಂಡ್ ಆಯಾ ಸಿನಿಮಾಗೆ ಅಂದರೆ ಒಂದು ಕತೆ ಮೇಲೆ ಅದು. ಸೊ ಈಗ KGFನ ನೀವು 3 ತಿಂಗಳಲ್ಲಿ ಶೂಟ್ ಮಾಡಿಕೊಡೋದು ಎಲ್ಲಿಂದ ಮಾಡ್ತೀರಿ? ಅಥವಾ KGF ಥರದ್ದು ವರ್ಷಕ್ಕೆ 3 ಸಿನಿಮಾ 2 ಸಿನಿಮಾ ಮಾಡೋದು ಆಗತ್ತಾ? ಸೊ ಹಂಗಲ್ಲ, ಅದು ಆ ರೀತಿ ನಡೆಯಲ್ಲ. 10 ಸಿನಿಮಾಗಳು ಕೊರತೆ ಇದೆ, ಸಿನಿಮಾಗಳು ಮುಚ್ಚಿದೆ. ಈಗ ಒಟ್ಟಿಗೆ ಒಂದು 2 ಅಥವಾ 4 ಸಿನಿಮಾ ಕನ್ನಡ ಸಿನಿಮಾಗಳು ಬಂದಾಗ ಥಿಯೇಟ್ರ್ ಎಂಗೇಜ್ಮೆಂಟ್ ಆಯ್ತೆ, ಥಿಯೇಟ್ರಿಗೆ ನಂಬ್ಕೊಂಡು ಕೆಲಸ ಮಾಡುವಂಥ ಒಂದಷ್ಟು ಕುಟುಂಬಗಳಿಗೆ ಆಸರೆ ಆಯ್ತಲ್ಲ. ಸೊ ವೆಲ್ಕಮ್ ದ್ಯಾಟ್. ಸೊ ನಮ್ಮ ಪ್ರಯತ್ನನೂ ಅದೇ. ಆ್ಯಂಡ್ ಕೋಟಿ ಜೊತೆಗೆ ಇನ್ನು ಶಿವಮ್ಮ ಬರ್ತಿದೆ, ನಮ್ಮ ರಿಷಬ್ ಶೆಟ್ಟಿ ಪ್ರೊಡಕ್ಷನ್ಸ್. ಆ್ಯಂಡ್ ಅನಿರುದ್ಧ್ ಜತ್ಕರ್ ಅವ್ರದ್ದು ಇದು ಬರ್ತಾ ಇದೆ, ಶೆಫ್ ಚಿದಂಬರ. ಸೊ ಎಲ್ಲ ನಮ್ಮವ್ರೆ, ನಮ್ಮ ಕನ್ನಡದ ಕಲಾವಿದರೆ. ಸೊ ಚೆನ್ನಾಗಾಗಬೇಕು, ಗೆಲ್ಲಬೇಕು ಕನ್ನಡ ಸಿನಿಮಾಗಳಿಗೆ. ಅಂದರೆ ಬೇರೆ ಭಾಷೆಯಲ್ಲಿ 3-4 ಸಿನಿಮಾ ಒಟ್ಟಿಗೆ ಬರುತ್ತೆ, ಹಿಟ್ ಆಗುತ್ತೆ ಅನ್ನೋ ಉದಾಹರಣೆ ತಗೊಳಕ್ಕಷ್ಟೇ ಅಲ್ಲ, ನಾವು ಗೆಲ್ಲಕ್ಕೂ ಸಾಧ್ಯ ಅನ್ನೋದನ್ನ ನಾವು ನಿರೂಪಿಸುವಂಥ ಕಾಲ ಇದೆ. ನೀವು ಶೆಟ್ರ್ ಬಗ್ಗೆ ಮಾತಾಡಿದ್ದಕ್ಕೆ ಒಂದು ನೆನಪಾಯಿತು. ಮೊನ್ನೆ ಕಾರ್ಯಕ್ರಮದಲ್ಲಿ ಅವ್ರ ಕಾಲಿಗೂ ಕೂಡ ಬೀಳ್ತೀರಾ. ಇನ್ಫ್ಯಾಕ್ಟ್ ನಮಗೂ ಅನ್ಸಿದ್ದು ಉಂಟು ಸರ್, ಎಲ್ಲ ಹೋಗಿಲ್ಲ, ಸಿಕ್ಕಿದ್ರೆ ಕಾಲ ಮುಗಿಬೇಕು ಅನ್ನೋದು. ನೀವು ಅನ್ಕೊಂಡು ಸುಮ್ಮನಿದ್ರಿ, ನಾನು ಅನ್ಕೊಂಡಿದ್ದು ಮಾಡ್ಬಿಟ್ರಿ. ನಮ್ಗೆ ಅವಕಾಶಗಳು ಸಿಗೋದಿಲ್ಲ, ಅಷ್ಟು ಒತ್ತದಲ್ಲಿ ನಿಂತ್ಕೊಂಡು ಅಷ್ಟೊತ್ತು ಮಾತಾಡೋ ಅಷ್ಟು ಅವಕಾಶ ಸಿಗಲಿಲ್ಲ. ಸೊ ಆ ಒಂದು ಡಿವೈನ್ ಬಗ್ಗೆ ಅಥವಾ ದೈವತ್ವದ ಬಗ್ಗೆ ಒಂದೆರಡು ಮಾತು ಹೇಳೋದು. ನಾನು ದೈವ ಭಕ್ತ. ನನಗೆ ರಾತ್ರಿ ಕಣ್ಣು ಮುಚ್ಚಕ್ಕೆ ಮುಂಚೆನೂ ದೇವ್ರನ್ನ ನೆನೆಸ್ಕೊಳ್ಳೋದು, ಬೆಳಗ್ಗೆ ಎದ್ದ ತಕ್ಷಣ ದೇವ್ರನ್ನ ನೋಡೋದು. ಈಗನೇ ಆದರೂ ದೇವ್ರ ಮೊರೆ ಹೋಗುವನು ನಾನು. ನಾನು ಬೆಳೆದು ಬಂದಿರೋ ರೀತಿನೇ ಹಾಗೆ. ಆ್ಯಂಡ್ ನನಗೆ ರಿಷಬಲ್ಲಿ ಕಂಡಂಥ ಆ ದೈವಿಕತೆ, ಆ ಸಿನಿಮಾ ನೋಡಿ, ರಿಷಬ್ ನನಗೆ ಒಳ್ಳೆ ಫ್ರೆಂಡ್, ಭಾಳ ವರ್ಷಗಳಿಂದ ಒಡನಾಟ. ಆದರೆ ಕಾಂತಾರ ಸಿನಿಮಾಗೆ ಮುಂಚೆ ಆ ಫ್ರೆಂಡಾಗಿ ನೋಡ್ತಾ ಇದ್ದೆ. ಕಾಂತಾರ ಸಿನಿಮಾ ಆದಮೇಲಿಂದ ನಾನು ಬರೀ ಫ್ರೆಂಡಾಗಿ ನೋಡೋಕೆ ನನ್ನ ಕೈಲಿ ಆಗ್ತಾನೆ ಇಲ್ಲ. ಅದು ಆ ಸಿನಿಮಾ ನನ್ನ ಮೇಲೆ ಉಂಟು ಮಾಡಿರೋ ಎಫೆಕ್ಟ್, ಇಂಪ್ಯಾಕ್ಟ್ ಅದು. ಸೊ ವಿತ್ ಆಲ್ ದ ಡ್ಯೂ ಲವ್ ಆ್ಯಂಡ್ ರೆಸ್ಪೆಕ್ಟ್ ಟು ಹಿಮ್, ನನಗೆ ಆ ಒಂದು ದೈವಿಕತೆ ಒಂದು ಕಡೆ ಆದರೆ, ಆತನ ಕಲೆಗೆ, ಆತನ ಜ್ಞಾನಕ್ಕೆ, ಆ ಒಂದು ಸಿನಿಮಾನ ಕಟ್ಕೊಟ್ಟ ರೀತಿಗೆ, ಅದರ ಅನುಭವಕ್ಕೆ, ಅದು ನನ್ನ ಮೇಲೆ ಉಂಟು ಮಾಡಿದಂಥ ಒಂದು ಇಂಪ್ಯಾಕ್ಟಿಗೆ ನನ್ನ ಚಿಕ್ಕ ರೀತಿಯ ಒಂದು ಗೌರವ ಅಷ್ಟೆ. ಸೊ ಗೌರವಿಸೋಕ್ಕೆ ಮರೆಯಲ್ಲಿ ಮಾಡು, ಜಗಳಕ್ಕೆ ರೋಡಲ್ಲಿ ಮಾಡು ಅನ್ನೋದನ್ನು ನಂಬಲ್ಲ. ನೀನು ಎಷ್ಟು ಜಗಳ ಮಾಡೋಕ್ಕೆ ರೋಡಿಗೆ ಬರ್ತೀನಿ ಅಥವಾ ಎಲ್ಲರ ಮುಂದೆ ಮಾಡೋಕ್ಕೆ ನಿಲ್ತೀವೋ, ಒಬ್ರನ್ನ ಗೌರವಿಸೋಕ್ಕೆ, ಒಬ್ರನ್ನ ಕೊಂಡಾಡೋಕ್ಕೂ ಪಬ್ಲಿಕಲ್ಲೇ ಮಾಡಬೇಕು. ಆ್ಯಂಡ್ ಆವಾಗ ಅದು ಆ್ಯಕ್ಚುಯಲ್ ಅಂದರೆ ಹೇಳಿದಂತೆ ಮಾಡಬೇಕು ಅನ್ನೋದು ನನ್ನ ಒಂದು ಸಣ್ಣ ಪ್ರಯತ್ನ. ಆ್ಯಂಡ್ ಐ ಮೀನ್ ಇಟ್ ಫ್ರಮ್ ದ ಬಾಟಮ್ ಆಫ್ ಮೈ ಹಾರ್ಟ್. ನನಗೆ ಅದು ಮಾಡಬೇಕು ಅಂತ ನನಗೆ ಆಸೆ ಇತ್ತು, ಮುಂಚೆ ಹೇಳಿದ್ದೆ, ಅದನ್ನೇ ಮಾಡಿದೆ. ಎಸ್, ಕಾರ್ಯಕ್ರಮದ ಕೊನೆ ಹಂತ. ಸ್ಟೆಫಿ, ಕನ್ನಡ ಚಿತ್ರರಂಗಕ್ಕೆ ಬಂದಿದ್ದೀರಿ, ನಿಮ್ಮ ಮೊದಲ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಪ್ರೇಕ್ಷಕರಿಗೆ ಏನು ಹೇಳಕ್ಕೆ ಬಯಸ್ತೀರಿ? ಸಿನಿಮಾ ಯಾವ ರೀತಿ ಕರಿತೀರಿ, ನೀವು ಕರಿಬೋದು? ನಮ್ಮ ಸಿನಿಮಾ ಲವ್ಲಿ June 14 ರಿಲೀಸ್ ಆಗ್ತಾ ಇದೆ. ನೀವು ಫ್ಯಾಮಿಲಿ ಜೊತೆ ಥಿಯೇಟರ್ಗೆ ಬಂದು ಸಿನಿಮಾ ನೋಡಿ, ನಿಮ್ಮ ಆಶೀರ್ವಾದ, ಪ್ರೀತಿ ಯಾವಾಗಲೂ ನಿಮ್ಮ ಜೊತೆ ಇರಲಿ, ನಮ್ಮ ಜೊತೆ ಇರಲಿ. ವಾಚ್ ದ ಫಿಲ್ಮ್ ಇನ್ ಥಿಯೇಟರ್ಸ್. ಲವ್ಲಿ. ಎಸ್ ಸರ್, ಈ ಕೊನೆಯದಾಗಿ ಮೇಡಮ್ ಅವ್ರು ಕೇಳೋದು ಮರ್ತ್ಬಿಟ್ಟೆ. ಲಾಸ್ಟ್ ಟೈಮ್ ಸಿಕ್ತಾಗ ಅವ್ರಿಗೆ ಏನು ಹೇಳಲ್ಲ, ಆಮೇಲೆ ಸಿಗ್ತೀನಿ ಹೋಗು ಅಂತ ಹೇಳಿದ್ರು ಹರಿಪ್ರಿಯ ಮೇಡಮ್ ಅವರು. ಸೊ ಮದುವೆ ಜೀವನ ಹೇಗಿದೆ ಅನ್ನೋದು? ಸಖತ್ತಾಗಿದೆ. ಒಂದೇ ಹೇಳಿ, ಏನಾದ್ರು ಒಂದು 4 ಮಾತು ಹೇಳಿ. ಎಷ್ಟೋ ಜನ ಕಾಯ್ತಿದ್ದಾರೆ ಆ್ಯಕ್ಚುಲಿ.
ಹೇಗಿದೆ, ಎಲ್ಲಿ ಓಡಾಡ್ತಿದ್ದೀರಿ, ಸಮಯ ಸಿಕ್ಕಾಗ ಹೇಗೆ? ಸಮಯ ಸಿಕ್ಕಾಗೆಲ್ಲ ತಿರುಗಾಡೋ ಪ್ರಯತ್ನ ಅಂತೂ ಪಡ್ತೀವಿ. ಅಂಡ್ ನನಗೆ ತುಂಬ ದೊಡ್ಡ ಕಲಿಕೆ ಈ ಒಂದು ಫೇಸು. ಮದುವೆಗೆ ಮುಂಚೆ ಒಂಥರ ಸಿಂಗಲ್ ಆಗಿದ್ದಾಗ ಜಂಗಲ್ ಬೈ ಸಿಂಗಲ್ ಚೇರ್ ಅನ್ನಂಗಿದ್ದು. ಸೊ ಈಗ ಮದುವೆ ಆದ್ಮೇಲಿಂದ ಹಲವಾರು ಆಯಾಮಗಳು, ಬದುಕಿನ ಆಯಾಮಗಳನ್ನ ಕಲ್ತಿದ್ದೀನಿ. ಒಂದು ದಿಕ್ಕು ದೆಸೆ ಅಂತ ಬಂದಿದೆ ಜೀವನಕ್ಕೆ, ಬದುಕಿಗೆ. ಗುಂಡ್ರಿಗೂ ಈ ಥರ ಇದ್ದವನು ಈಗ ಇಲ್ಲ, ಒಂದು ಸಣ್ಣ ಟೈಮ್ ಲೈನು, ಒಂದು ಲೇಔಟು ಈ ಥರ ಇದೆ. ಒಂದು ರೀತಿ ನೀತಿ ಹೋಗ್ಬೇಕಪ್ಪ ಭಯ ಅಲ್ಲ, ಬದ್ಧತೆ ಅದು. ಅಂದ್ರೆ ಈಗ ತನ್ನ ಮನೆ ಬಿಟ್ಟು ನಮ್ಮ ಮನೆಗೆ ಬಂದಿರೋ ಹೆಣ್ಣನ್ನ, ನಮಗೋಸ್ಕರ ಕಾಯ್ತಾ ಇರೋ ಜೀವನ ಅಲ್ಲಿ ಆಯ್ತು ನೀ ಕೂತಿರು ಅಂತ ಬಿಟ್ಬಿಡೋದು ಸರಿ ಅಲ್ಲ. ಅದು ಭಯ ಅಲ್ಲ. ಅಲ್ಲಿ ನಮಗೋಸ್ಕರ ಬಂದಂತ ಹುಡುಗಿ ನಮ್ಗೆ ಕಾಯ್ಕೊಂಡು ಕೊರಗಬಾರ್ದು, ಕೂರಬಾರ್ದು. ಅಂಡ್ ಆಕೆಗೆ ನಾನೇ ಇಲ್ಲ, ನನಗೆ ಆಕೆನೇ ಇಲ್ಲ ಅಂತಿರುವಾಗ ಅಲ್ಲಿ ಜೊತೆಲಿರ್ಬೇಕಾಗಿರೋದು ನನ್ನ ಕರ್ತವ್ಯ. ಸೊ ಅದನ್ನ ಚಾಚು ತಪ್ಪದೆ ಎಲ್ಲವನ್ನೂ ಮಾಡಬೇಕು. ಸರ್, ಇದೇ 14ನೇ ತಾರೀಕು ಬರ್ತಾ ಇದ್ರಿ, ಎಲ್ಲ ಏನು ಕಷ್ಟಪಟ್ಟು ಇಷ್ಟಪಟ್ಟು ಮಾಡಿದಂಥ ಒಂದು ಪ್ರಾಜೆಕ್ಟನ್ನು ತಗೊಂಡು ಜನರ ಮುಂದೆ ಬರ್ತಾ ಇದ್ರಿ. TV5 ಮೂಲಕ ನಿಮ್ಮ ಪ್ರೇಕ್ಷಕರನ್ನ ಥಿಯೇಟ್ರಿಗೆ ನೀವೇ ಕರೀರಿ. ಆಗಲೇ ಹೇಳ್ದಂಗೆ ನಿಮ್ಮ ದುಡ್ಡು, ನಿಮ್ಮ ಸಮಯ ನಮಗೆ ತುಂಬ ಮಹತ್ವದ್ದು. ಇದನ್ನು ನಿಮ್ಮ ಮನಸ್ಸನ್ನ ಗೆಲ್ತಕ್ಕಂಥ ಪ್ರಯತ್ನ ನಮ್ಮದು. ಆ್ಯಂಡ್ ಗೆಲ್ತೀವಿ ಅನ್ನೋ ಭರವಸೆ ಕೂಡ ನಮ್ಮದು. ಇದೇ ಜೂನ್ 14ಕ್ಕೆ ನಮ್ಮ ಸಿನಿಮಾ ಲವ್ಲಿ ರಿಲೀಸ್ ಆಗ್ತದೆ. ಗೋ ವಾಚ್ ಇಟ್ ಇನ್ ಥಿಯೇಟರ್ಸ್ ಓನ್ಲಿ. ಈ ಸಿನಿಮಾ ಕೂಡ ಒಂದು ದೊಡ್ಡ ಯಶಸ್ಸನ್ನು ನಿಮ್ಮ ಇಡೀ ತಂಡಕ್ಕೆ ಸಿಗಲಿ ಅಂತೇಳಿ ನಮ್ಮ TV5 ಕಡೆಯಿಂದ ನಿಮಗೆ ವಿಶ್ವಾಸನ ತಿಳಿಸ್ತೀವಿ. ಧನ್ಯವಾದಗಳು. ಜೂನ್ 14ನೇ ತಾರೀಕು ಲವ್ಲಿ ಸಿನಿಮಾ ಬರ್ತಾ ಇದೆ. ಎಲ್ಲರೂ ಥಿಯೇಟ್ರಿಗೆ ಬಂದು ನೋಡಿ ಆಶೀರ್ವಾದ ಮಾಡಿ. ನಿರಂತರ ವಿಶೇಷ ಸುದ್ದಿಗಳಿಗೆ ನೋಡ್ತಾ ಇರಿ TV5. ಇದು ವಾಸ್ತವದ ಪ್ರತಿರೂಪ.